ನಮಸ್ಕಾರ ರೀ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಸೌಂದರ್ಯವನ್ನು ಹೊಂದಿರ್ತದೆ. ಆದ್ರೆ ಆ ಸೌಂದರ್ಯವನ್ನು ಸವಿಯುವ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಇರುವುದಿಲ್ಲ. ಇವತ್ತು ಇನ್ನು ಡೆಲಿವರಿ ಆದಮೇಲೆ ಎರ್ಕೊಳೋದು ಇರ್ತದೆ, ತಲೆಗೆ ಹಚ್ಕೊಳಕ್ಕೆ ಸೀಗೆಕಾಯಿ ಪುಡಿ ಮಾಡಿಟ್ಕೋಬೇಕು ಅಂತ ಮಾಡಾಕತ್ತಿದ್ದೆ. ಹೆಂಗೆ ಅನ್ನೋದು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ನೋಡಿರಿ. ಒಂದು 30 ದಾಸವಾಳದ ಹೂವು ಮತ್ತು ಎಲೆಗಳನ್ನು ಬಿಸಿಲಾಗ ಒಣಗಿಸ್ಕೊಂಡು ಇಟ್ಕೊಂಡಿದ್ದು, ಒಂದು ಇಷ್ಟು ಅಂಟ್ವಾಳಕಾಯಿ ಸೋಪ್ ನಟ್ಸ್ ಬೀಜ ತಗೊಂಡು ಅದನ್ನೂ ಬಿಸಿಲಿಗೆ 3 ದಿವಸ ಒಣಗಿಸ್ಕೊಂಡು, ಸೀಗೆಕಾಯಿನೂ ಬಿಸಿಲಾಗ ಒಣಗಿಸಿ ಈ ಎಲ್ಲ ಪದಾರ್ಥ ಚಂದ ಸ್ವಚ್ಛ ಮಾಡಿಕೊಂಡು ಒಂದು 3 ದಿವಸ ಬಿಸಿಲಾಗ ಒಣಗಿಸ್ಕೊಂಡು, ಮೆಂತ್ಯನ ಒಣಗಿಸೋ ಅವಶ್ಯಕತೆ ಇಲ್ಲರಿ. ಒಂದಿಷ್ಟು ಮೆಂತ್ಯನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬಿಡೋದ್ರಿ. ನನ್ನ ಮಗಳು ನನ್ನ ಎಲ್ಲ ಕೆಲಸದೊಳಗೂ ನನ್ನ ಜೊತೆಗಿದ್ದೇ ಇರ್ತಾಳೆ. ಒಂದು ಸ್ವಲ್ಪ ಅಬಡ ಜಬಡ ಇದ್ದರೂ ನಡೀತದೆ, ತರಿಯಾಗಿ. ಸಣ್ಣ ಆದ್ರೆ ಸಣ್ಣ ಮಾಡ್ಕೊಂಡ್ರೆ ಬೆಸ್ಟ್. ಅದಾದ ಕೂಡಲೇ ದಾಸವಾಳದ ಹೂವು ಮತ್ತು ಎಲೆ ಇವೆಲ್ಲ ನಮ್ಮ ಕೂದಲಿನ ಆರೈಕೆಯೊಳಗೆ ಎಷ್ಟು ಪ್ರಾಮುಖ್ಯತೆಯನ್ನು ಬೀರ್ತಾವ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಲ್ರಿ. ಈ ದಾಸವಾಳದ ಹೂವಿನ ಪುಡಿ ಅಂತೂ ಎಷ್ಟು ಮಸ್ತ್ ಆಗ್ತದಲ್ಲ. ನಾವು ಅಂಗಡ್ಯಾಗ ರೊಕ್ಕ ಕೊಟ್ಟು ತಂದಿದ್ದಕ್ಕಿಂತ ಭಾಳ ಚಂದ ಆಗ್ತದೆ. ಹಿಂಗೆ ನಾವು ಆರೆಂಜ್ ಪೀಲ್ ಪೌಡರ್ ಮಾಡ್ಕೋಬಹುದು, ಬೀಟ್ರೂಟ್ ಕ್ಯಾರೆಟ್ ಪೌಡರ್ ಮಾಡ್ಕೋಬಹುದು. ಮುಂದಿನ ವಿಡಿಯೋನ್ಯಾಗ ಖಂಡಿತ ಅದನ್ನು ಮಾಡಿದಾಗ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ರೀ. ಒಂದಿಷ್ಟು ಸಾಕಷ್ಟು ಸೀಗೆಕಾಯಿಗೂ ಎಣ್ಣೆಗೂ ಇರೋ ಸಂಬಂಧ ನಿಮಗೆ ಗೊತ್ತದ. ಸೀಗೆಕಾಯಿ ಹಾಕಿ ತೊಳ್ಕೊಂಡ್ರೆ ತಲೆ ಎಷ್ಟು ಸ್ವಚ್ಛ ಆಗಿಬಿಡ್ತದೆ. ಸೀಗೆಕಾಯಿ ಪುಡಿ ಮಾಡ್ತಿದ್ದಂಗೆ ಅದ್ರ ಘಮ ಮನೆ ಎಲ್ಲ ಹರಡ್ಕೊಂಡ್ಬಿಡ್ತದೆ ನೋಡಿರಿ. ಮನ್ಯಾಗಿನವ್ರು ಎಲ್ಲರೂ ಘಾಟಿಗೆ ಏನು ಮಾಡಾಕತ್ತಿ ಅಂತ ಹೇಳಿ ಕೇಳಬೇಕು, ಅಷ್ಟು ಘಾಟ್ ಎಬ್ಬಿಸ್ತದೆ. ಇದನ್ನೆಲ್ಲ ನಾ ಚಂದಂಗೆ ಒಂದು ಕೆಬ್ಬಣ ಬುಟ್ಟಿನ್ಯಾಗ ಪುಡಿ ತಕ್ಕೊಳಿಕತ್ತೀನಿ ರೀ. ಆಮೇಲೆ ಅದನ್ನು ಕಲಿಸ್ಬೇಕಲ್ಲ, ಅದಕ್ಕೆ ಅನುಕೂಲ ಆಗುವಂಥ ಒಂದು ಪಾತ್ರೆ ತೊಗೊಂಡು ಅದ್ರಾಗ ಪುಡಿ ತಕ್ಕೊಂಬಿಡ್ರಿ. ಕೊನೆಯದಾಗಿ ಈ ಸೋಪ್ ನಟ್ಸ್ ಅಂಟ್ವಾಳಕಾಯಿ ಇಲ್ಲಿ ಮೊದಲು ಏನರೇ ಇವು ಮಿಕ್ಸಿ ಜಾರ್ನಾಗ ಹಾಕೊಂಡ್ಬಿಟ್ವಿ ಅಂತಂದ್ರೆ ಜಾರೆಲ್ಲ ಅಂಟಾಗಿ ಆಮೇಲೆ ಹಾಕಿದ ಪದಾರ್ಥ ಎಲ್ಲ ಚಂದ ಪುಡಿ ಆಗೋದಿಲ್ಲ ರೀ. ಅದಕ್ಕೆ ಕೊನೆಗೆ ಅಂಟ್ವಾಳಕಾಯಿ ಹಾಕೋರಿ. ಅಂಟ್ವಾಳಕಾಯಿನ್ಯಾಗ ಒಂದು ಬೀಜ ಇಲ್ಲ ಅನ್ನೋದು ಮೊದಲ ಖಾತ್ರಿ ಮಾಡಿ ಇಟ್ಕೊಂಬಿಡ್ರಿ. ಇಲ್ಲ ಅಂತಂದ್ರೆ ಮಿಕ್ಸಿ ಜಾರ್ ಹಾಳಾಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಈಗೆಲ್ಲ ಕಲಸಿದ ಪುಡಿನ ಒಂದು ಡಬ್ಬಿದಾಗ ಹಾಕಿ ತೆಗೆದಿಟ್ಕೊಂಡ್ಬಿಟ್ವಿ ಅಂತಂದ್ರೆ ಎಣ್ಣೆ ಹಚ್ಚಿ ಎರ್ಕೊಳ್ಳೋ ಮುಂದಾಗ ಒಂದಿಷ್ಟು ನೀರು ಕುದಿಸಿದ ನೀರಾಗ ಈ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ಹಚ್ಕೊಂಡ್ಬಿಡ್ಬೋದು. ಇಲ್ಲಾಂದ್ರೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಹನಿ ಹಿಂಡ್ಕೋಬಹುದು. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮೊಸರನ್ನ ಕಲಿಸಿ ಹಚ್ಕೋಬಹುದು. ಹೊತ್ತುಗಳೆಯೂ ಸಲುವಾಗಿ ತಾಯಿ ಮಗಳು ಅಂಗೈ ಮೇಲೆ ಚಂದದ ಮದ್ರಂಗಿ ಚಿತ್ರ ತಕ್ಕೊಳಿಕ್ಕೆ ಕುಂತ್ವಿ ನೋಡ್ರಿ. ಒಂದು ಚಿತ್ರ ತೋರಿಸಿ ಇದೇ ಬೇಕು ಅಂದ್ಲು. ನಾನು ಪ್ರಯತ್ನಿಸಿ ಅದನ್ನ ಆಕಿನ ಅಂಗೈಯೊಳಗೆ ಮೂಡಿಸ್ದೆ. ಆಮೇಲೆ ನಾನು ಮೆಹಂದಿ ತಕ್ಕೊಂಡೆ. ಸಣ್ಣವರಿದ್ದಾಗ ಒಂದು ಹಬ್ಬ ಬರಲಿ, ಹುಣ್ಣಿಮೆ ಬರಲಿ, ಅಮಾವಾಸ್ಯೆ ಬರಲಿ ಎಲ್ಲದಕ್ಕೂ ಮೆಹಂದಿಯನ್ನು ತಕ್ಕೊಳ್ತಿದ್ದೆ. ಈಗ ಈ ಎಲ್ಲ ಆಸಕ್ತಿಗಳು ಒಂದು ಸ್ವಲ್ಪ ತೀರಾ ಕಡೆಗಣನೆಗೆ ಹೋಗ್ಬಿಟ್ಟವ ಅಂತ ಅನ್ನಿಸ್ತದೆ. ಮತ್ತು ಅವಾಗವಾಗ ಇಂಥ ನಮ್ಮ ಸೃಜನಾತ್ಮಕ ಚಟುವಟಿಕೆ ಒಳಗೆ ತೊಡಗಿಸ್ಕೊಳ್ಳೋದ್ರಿಂದ, ನಮ್ಮ ಬಗ್ಗೆ ನಾವೇ ಕೇರ್ ಮಾಡ್ಕೊಳ್ಳೋದ್ರಿಂದ, ಒಂದಿಷ್ಟು ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಮನಸ್ಸು ಉಲ್ಲಾಸದಾಯಕವಾಗಿರ್ತದೆ. ನಮ್ಮೊಳಗೆ ಆಂತರ್ಯದೊಳಗೆ ಹುದುಗಿದ ಕಲೆಗೆ ಮತ್ತಷ್ಟು ಚೇತನ ಸಿಕ್ಕಂಗೆ ಆಗ್ತದೆ. ಏನೋ ಒಂಥರ ನಾ ಇನ್ನೂ ಮರ್ತಿಲ್ಲಪ್ಪ, ನನಗೆ ಮತ್ತೆ ಬರ್ತದೆ, ಮೆಹಂದಿ ಹಾಕ್ಬೋದು ಅನ್ನುವ ಕಾನ್ಫಿಡೆನ್ಸ್ ಬರ್ತದೆ. ಇಂಥ ನಮ್ಮ ಸಣ್ಣ ಪುಟ್ಟ ಆಸಕ್ತಿಯ ವಿಷಯಗಳನ್ನು ನಾವು ಆವಾಗವಾಗ ಪೋಷಿಸ್ತಾ ಬೆಳೆಸ್ಕೊಂಡು ಹೋಗೋದ್ರಿಂದ ನಮ್ಮ ಮೇಲೆ ನಮಗೊಂದಿಷ್ಟು ಪ್ರೀತಿ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಾವ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೇನ್ರಿ?
ಇದು ನನ್ನ ಮಗಳು ನನ್ನ ಮಡಿಲೊಳಗೆ ಮೂಡ್ತಿರ್ಬೇಕಾದ್ರೆ ಅಂದ್ರೆ ನನ್ನ ಮೊದಲ ಪ್ರೆಗ್ನೆನ್ಸಿ ಅವಧಿಯೊಳಗೆ ನಾನು ನಮ್ಮ ಆಯಿ ಜೊತೆ ಕುಂತು ಹೊಲಿದಂಥ ಕೌದಿ. ಇದರೊಳಗಿನ ಪ್ರತಿ ಬಟ್ಟೆನೂ ಒಂದೊಂದು ನೆನಪುಗಳನ್ನು ತಂದು ಕೊಡ್ತದೆ. ಆ ಬಟ್ಟೆಗಳ ಮೇಲೆ ನಾನೇ ನನ್ನ ಕೈಯಾರ ಮನಸಾರ ಹೆಣೆದಂಥ ಹೆಣಿಕೆಗಳದಾವ. ಆಕೆಗೆ ಅವರ ಅಪ್ಪನ ಪ್ರೀತಿ, ಅಮ್ಮನ ಒಲುಮೆ ಎಲ್ಲವೂ ಆ ಕೌದಿಯೊಳಗೆ ಕಂಡುಕೊಳ್ತಾಳೆ. ನನ್ನ ಮಗಳು ಅಷ್ಟು ಪ್ರೀತಿಸ್ತಾಳೆ. ಅದು ಸಿಗ್ತೀನಿ ರೀ. ಅಲ್ಲಿ ತನಕ ನಮಸ್ಕಾರ.